ನೋಡಿದ್ರು ಡ್ಯಾಡ್, ಅಮ್ಮ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ. ನೀವು ಸುಮ್ಮನೆ ಇದ್ದೀರಲ್ಲ, ಪ್ರಶ್ನೆ ಮಾಡೋದು ನಾನು ನಿನ್ನಷ್ಟು ನಿಷ್ಠುರವಾಗಿ ಮಾತಾಡೋದಕ್ಕಾಗಲ್ಲ ಆರ್ಯ. ಮಾತಾಡದೇ ಇದ್ರೆ ಅಮ್ಮ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ತಾನೆ ಇರ್ತಾರೆ. ಅಟ್ಲೀಸ್ಟ್ ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರಂತ. ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಮ್ಮ ಎಲ್ಲಿದ್ದಾರಂತನೂ ಗೊತ್ತಿಲ್ಲ. ಶೋಭಾಜಿಗೆ ಗೊತ್ತು, ಆದರೆ ಅವ್ರು ಹೇಳಕ್ಕೆ ತಯಾರಿಲ್ಲ. ಇಬ್ರು ಸೇರ್ಕೊಂಡೇನೋ ಗುಂಪು ಕಾರ್ಯಕ್ಕೆ ಮಾಡ್ತಿದ್ದಾರೆ ಅನ್ಸುತ್ತೆ. ಆರ್ಯ, ಶೋಭನ್ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡ್ಬೇಡ. ನೀವು ಬಿಡಿ ಡ್ಯಾಡ್, ಯಾವಾಗಲೂ ಅಮ್ಮನ ಪರ ಅಜ್ಜಿ ಪರ ವಹಿಸ್ಕೊಂಡು ಮಾತಾಡ್ತಾನೆ ಇರ್ತೀರ. ಯಾಕೋ ಸರಿ ಅನ್ನಿಸ್ತಿಲ್ಲ ನನಗೆ. ಹಲೋ, ನಾನು ಆದಿತ್ಯ ಮಾತಾಡ್ತಾ ಇದ್ದೀನಿ. ಅಮ್ಮನಿಗೆ ಫೋನ್ ಕೊಡಿ. ಅಮ್ಮನ ಫೋನು ಸ್ವಿಚ್ ಆಫ್ ಅಂತ ಬರ್ತದೆ. ಅವ್ರ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು ನಾನು. ಏಯ್, ಏನು ಹೇಳ್ತಿದ್ಯಾ? ಆರ್ತಿ ಅವರು ನಿನ್ನ ಜೊತೆಲ್ಲ ಇಟ್ಕೊಂಡು ಈಗ ನನಗೆ ಫೋನ್ ಮಾಡಿ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾ ಇದೆಯಾ? ಒಳ್ಳೆ ಮಾತಲ್ಲ, ಆರ್ತಿ ಅವ್ರನ್ನ ಕಳಿಸಿದ್ರೆ ಸರಿ. ಏನು ತಲೆ ಕೆಟ್ಟಿದ್ಯಾ ನಿಮಗೆ? ಅಮ್ಮ ನನ್ನ ಜೊತೆ ಇದ್ದಾರೆ ಅಂತ ಯಾರು ಹೇಳಿದ್ ನಿಮಗೆ? ಸುಳ್ಳು ಹೇಳ್ಬೇಡ ಅದೇ. ಏಯ್, ಇನ್ನು 1 ಗಂಟೆಲಿ ಅಮ್ಮ ಮನೆಗೆ ಬಂದು ಸೇರಿದ್ರೆ ಸರಿ, ಇಲ್ಲಾಂದ್ರೆ ಕಿಡ್ನಾಪ್ ಕೇಸಲ್ಲಿ ಇನ್ನು ಅರೆಸ್ಟ್ ಮಾಡ್ತೀನಿ. ಲೋ, ಸಾಕು ಸುಮ್ಮನೆರೋ. ಮಾತೆತ್ತಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತಲ್ಲ. ನಿನ್ನಂಥ ಪೊಲೀಸವ್ರನ್ನ ಎಷ್ಟು ಜನ ನೋಡಿದ್ದೀನಿ ನಾನು. ನಾನು ಅಮ್ಮನ ಜೊತೆ ಇರಬಾರ್ದು ಅಂತ ನೀವುಗಳು ಸೇರಿ ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಡ್ರಾಮಾ ಮಾಡೋ ಕೆಲಸ ನಂದಲ್ಲ ಕಣೋ. ಅಂಥದ್ದೇನಿದ್ರು ಕರ್ಮ ನಿಂದು. ನೋಡು, ಸೈಲೆಂಟಾಗಿ ಫೋನ್ ಕಟ್ ಮಾಡಿ ಅಮ್ಮನ ವಾಪಸ್ ಕರ್ಕೊಂಬ, ಇಲ್ಲಾಂದ್ರೆ ನಾನೇ ನಿನ್ನ ಹುಡ್ಕೊಂಬರ್ತೀನಿ. ನೀವು ಬಂದರೂ ಸರಿ ಬಿಟ್ಟರು ಸರಿ, ಅಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ನಂಬಿದ್ರೆ ನಂಬು, ಬಿಟ್ಟರೆ ಬಿಡು. ಇಡೋ ಫೋನು. ಅಮ್ಮ ಅವ್ರ ಜೊತೆನೂ ಇಲ್ವಾ? ಎಲ್ಲಿಗೆ ಹೋಗಿರ್ಬೋದು? ಅಲ್ಲಿಗೆ ಹೋಗ್ಲೇ ಇಲ್ಲ ಅಂತ ಸುಳ್ಳು ಹೇಳಿ ಫೋನ್ ಕಟ್ ಮಾಡಿದೆ. ನನಗನ್ಸುತ್ತೆ ಆರ್ತಿ ಅವ್ರು ಅಲ್ಲೇ ಇದ್ದಿದ್ರೆ ಅವ್ನು ನನಗೆ ಫೋನ್ ಮಾಡಿ ಅಮ್ಮಂಗೆ ಫೋನ್ ಕೊಡಿ ಅಂತ ಕೇಳ್ತಾ ಇರಲಿಲ್ಲ. ಮತ್ತೆ ಅಮ್ಮ ಎಲ್ಲಿಗೆ ಹೋಗಿರ್ಬೋದು? ಮತ್ತೆ ಆರ್ತಿ ಅವರು ಮಿಸ್ಸಿಂಗ್ ಅನ್ಸುತ್ತೆ ಆರ್ಯ. ನೋ ಚಾನ್ಸ್ ಡ್ಯಾಡ್. ಅಮ್ಮ ಮತ್ತೆ ಮಿಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲಿಗೆ ಹೋಗಿರ್ಬೋದು? ನನಗೂ ಗೊತ್ತಿಲ್ಲ, ಆದರೆ ಶೋಭಾಜಿಗೆ ಗೊತ್ತು. ಆದರೆ ಅವ್ರು ಹೇಳಕ್ಕೆ ರೆಡಿ ಇಲ್ಲ. ಡ್ಯಾಡ್, ನೀವೇ ಕನ್ವಿನ್ಸ್ ಮಾಡಿ ಬಾಯಿ ಬಿಡಿಸ್ಬೇಕು. ರಂಜಿತ್, ಇನ್ಮೇಲಾದರೂ ಹುಷಾರಾಗಿರಿ. ಕರೆಕ್ಟ್ ಅಂತೆ. ಇಷ್ಟು ದಿವಸ ಹುಷಾರಾಗಿರಬೇಕಿತ್ತು, ಆದರೆ ಇನ್ನು ಮುಂದೆ ಹುಷಾರಾಗಿರ್ಬೇಕಾಗಿರೋದು ಅವನು. ಹಾಗೆಲ್ಲ ಹೇಳಬೇಡಿ. ಅವನೇನೋ ಕೋಪದಲ್ಲಿ ಈ ರೀತಿ ಮಾಡಿದ್ದಾನೆ. ಇತ್ತೀಚಿನ ದಿನ ಒಳ್ಳೆ ಅವಿವೇಕಿ ಥರ ಆಡ್ತಾ ಇದ್ದಾನೆ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ರಂಜಿತ್. ಹೇಳಿದ್ದೆ, ಬುದ್ಧಿ ಹೇಳಿ. ಅಲ್ಲ, ಅವನು ನಿಮ್ಮ ಮಾತು ಕೇಳೋ ಹಾಗಿದ್ದಿದ್ರೆ ಬದಲಾಗೋದಕ್ಕೆ ಇಷ್ಟು ದಿವಸ ಬೇಕಿತ್ತ? ನಿಮ್ಮ ಪ್ರಯತ್ನ ನೀವು ಮಾಡಿ, ನೀವು ಬುದ್ಧಿ ಹೇಳಿ, ನಾನು ಒದ್ದು ಬುದ್ಧಿ ಕಲಿಸ್ತೀನಿ. ಹೇಳೋ. ಅಮ್ಮ, ಎಷ್ಟು ಸಲ ಅಮ್ಮ ಫೋನ್ ಮಾಡೋದು? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಎಷ್ಟು ಸಲ ಟ್ರೈ ಮಾಡಿದೆ ಗೊತ್ತಾ? ಕೊನೆಗೂ ಆ ಸೂರ್ಯವ್ರಿಗೆ ಫೋನ್ ಮಾಡಬೇಕಾಗಿತ್ತು. ನೀನು ಮನೇಲಿದ್ರೋ ಇಲ್ಲ ಅಂತ ನಾಡ್ಕಾಡಿದ್ರು ಗೊತ್ತಾ? ಆಯ್ತಾ ನಿನ್ನ ಮಾತು? ಏನಮ್ಮ, ನಾನು ಮಾತಾಡ್ತಾನೆ ಇದ್ದೀನಿ, ಮಾತು ಮುಗಿತಾ ಅಂತ ಕೇಳ್ತಿದ್ಯಲ್ಲ? ಮತ್ತಿನ್ನೇನೋ ಹೇಳಬೇಕು. ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ನಿನಗೆ ಸನ್ಮಾನ ಬೇರೆ ಮಾಡಬೇಕಾ? ರಂಜಿತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವ್ರನ್ನೀಗ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ನಿನ್ನಂಥ ಮಗನ ಹೆತ್ತಿದ್ದಕ್ಕೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ನೀನು ಯಾಕಮ್ಮ ಅವನ ಆಸ್ಪತ್ರೆ ಸೇರ್ಸಕ್ಕೆ ಹೋಗಿದ್ದೆ? ಸತ್ರ ಸಾಯ್ತಿದ್ದ, ಸಾಕ್ಷಿನೇ ಇಲ್ಲ ಅಂದಮೇಲೆ ಇವನು ಬದುಕಿದ್ ಏನು ಪ್ರಯೋಜನ? ಮುಚ್ಚೋ ಬಾಯಿ. ರಂಜಿತ್ ನಿನಗೇನೋ ಮಾಡಿದ್ರು? ಯಾಕೆ ಅವ್ರ ಮೇಲೆ ಈ ರೀತಿ ದ್ವೇಷ ಸಾಧಿಸ್ತಾ ಇದೆಯಾ? ಇನ್ನೊಂದ್ಸಾರಿ ಅವ್ರ ತಂಟೆಗೆ ಹೋದ್ರೆ ನಾನು ಸುಮ್ಮನೆ ಎಲ್ಲ ಹೇಳ್ತಾ ಇದ್ದೀನಿ. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಅವನ್ನ ಬದುಕಿಸಿ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ.
ಅವನೀಗ ಪೆಟ್ಟು ತಿಂದಿರೋ ಹಾವು ನನ್ನ ಕಚ್ಚೋದಿಕ್ಕೆ ಬಂದೇ ಬರ್ತಾನೆ. ಆಗ ಅವನ್ನ ಮುಗಿಸ್ತೀನಿ ನಾನು. ಬೇಡ ಆದಿ, ನೀನ್ ತಪ್ಪು ಮಾಡ್ತಾ ಇದೀಯ. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಅವನ್ನ ಸಾಯಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅವನ್ನ ನಾನು ಸಾಯಿಸ್ತೀನಿ. ಒಂದು ಸಲ ಅವನ್ನ ನೀನು ಕಾಪಾಡ್ಬೋದು, ಆದರೆ ಪ್ರತಿ ಸಲ ಅಲ್ಲ. ಹಲೋ ಹಲೋ ಆದಿ, ಆದಿ ಹಲೋ ಹಲೋ ಆರ್ತಿ ಅವರೇ, ಎಲ್ಲಿದ್ದೀರಾ ನೀವು? ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ದೆ ಹೋಗಿದ್ದೀರಾ? ಮನೆ ಕಡೆನೇ ಬರ್ತಾ ಇದ್ದೀನಿ, ಬಂದ್ಮೇಲೆ ಹೇಳ್ತೀನಿ. ಶಶು, ಚಕ್ರಿನ ಪೀಡೆ ಮನೆ ಬಿಟ್ಟು ತೊಲಗಾಯ್ತಲ್ಲೋ. ಈಗಲಾದರೂ ಜಾಸ್ಮಿನ್ ಹೆಸರಲ್ಲಿರೋ ದುಡ್ಡನ್ನ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋ. ಇನ್ಯಾವನಾದ್ರು ಚಕ್ರಿ ಥರ ಬಂದರೆ ನಮಗೆ ಸಿಗೋ ತಿರುಪತಿ ಲಡ್ಡು ಅಷ್ಟೇ. ಅಲ್ಲ ಅತ್ತೆ, ಚಕ್ರಿ ಕಾಣ್ತಿಲ್ಲ ಅಂತ ಜಾಸ್ಮಿನ್ ಆಗಲೇ ಅಪ್ಸೆಟ್ ಆಗಿದ್ದಾಳೆ. ಇಂಥ ಟೈಮಲ್ಲಿ ಹೋಗಿ ಚೆಕ್ ಸೈನ್ ಮಾಡಿಸ್ಕೊಳಕ್ಕಾಗತ್ತಾ? ಇಂಥ ಟೈಮಲ್ಲಿ ಹೋಗಿ ಕೇಳಬೇಕು ಕಣೋ. ಆಗಲೇ ಹಿಂದೆ ಮುಂದೆ ನೋಡಿದೆ ಏನು ಎತ್ತ ಅಂತ ಪ್ರಶ್ನೆ ಮಾಡಿದೆ ಸೈನ್ ಮಾಡಿಕೊಡೋದು. ಹಾಗಂತ್ಯ? ಹಾಂ ಕಣಿ ಕೇಳು. ಹೋಗೋ ಮೊದಲು ಜಾಸ್ಮಿನ್ ಸೈನ್ ಮಾಡಿಸ್ಕೊಂಡು ಬಾ. ಹೋಗಿ ನೀನು ಬಾ. ಸರಿ ನಡಿ ಬೇಗ. ಜಾಸ್ಮಿನ್, ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡ. ಚಕ್ರಿ ಯಾವುದೋ ಕೆಲಸದ ಮೇಲೆ ಎಲ್ಲಾದರೂ ಹೋಗಿರ್ತಾನಷ್ಟೇ, ಬಂದ್ಬಿಡ್ತಾರೆ. ನಾನು ಚಕ್ರಿನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅವರಿಲ್ಲದೆ ನಾನು ಇರಲ್ಲ. ಚಕ್ರಿಗೆ ಏನೂ ಆಗಿರಲ್ಲ, ಅವನೆಲ್ಲೂ ಹೋಗಿರಲ್ಲ. ಅವನಿಗೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಬಂದಿರುತ್ತೆ ಅಷ್ಟೇ. ನೀನೇನು ಯೋಚನೆ ಮಾಡಬೇಡ. ಅರ್ಜೆಂಟಾಗಿ ನಾನು ಯಾರಿಗೋ ಒಬ್ಬರಿಗೆ ಅಮೌಂಟ್ ಕೊಡಬೇಕಾಗಿತ್ತು. ಒಂದೇ ಒಂದು ಚೆಕ್ ಸೈನ್ ಮಾಡ್ತೀಯಾ? Hi, Jazz. ಚಕ್ರಿ, ಎಲ್ಲಿ ಹೋಗಿದ್ರಿ ನೀವು? ಏನಿದು ಬ್ಯಾಂಡೇಜ್? ಏನಾಗಿದೆ ನಿಮಗೆ? ಜಾಸ್, ಎಕ್ಸೈಟ್ ಆಗಬೇಡ, ನನಗೇನೂ ಆಗಿಲ್ಲ. ದಾರಿಲಿ ಬರ್ತಾ ಯಾವುದೋ ಕತ್ತೆಗಳ ಅಡ್ಡ ಬಂದು ಆಕ್ಸಿಡೆಂಟ್ ಆಯಿತು. ಸ್ವಲ್ಪ ಪೆಟ್ಟಾಗಿದೆ ಅಷ್ಟೆ. ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು ನಿಮ್ದು? ಇಲ್ಲ, ನನಗೆ ಎಚ್ಚರ ಆಗಿದ್ದೆ ಇವತ್ತು. ಅದು ಆಕ್ಸಿಡೆಂಟ್ ಆಗಿದ್ದ ರಭಸಕ್ಕೆ ಮೂರ್ಛೆ ಹೋಗಿತ್ತು. ಯಾರೋ ಪುಣ್ಯಾತ್ಮರು ಆಸ್ಪತ್ರೆಗೆ ಸೇರಿಸಿ ಪ್ರಾಣ ಉಳಿಸಿದ್ದಾರೆ. ಸದ್ಯ ಹೇಗೋ ಬಂದ್ರಲ್ಲ. ನೋಡಿ ಡ್ಯಾಡ್, ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಚಕ್ರಿ ನನ್ಗೆ ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗಲ್ಲ ಅಂತ. ಪಾಪ 2 ದಿನಕ್ಕೆ ಎಷ್ಟು ಸೊರ್ಗೋಗಿದ್ದಾರೆ ನೋಡಿ. ಬನ್ನಿ ಚಕ್ರಿ, ನೀವು ರೆಸ್ಟ್ ತಗೊಳ್ಳಿ. ಹೌದು ಜಾಸ್, ನನಗೀಗ ರೆಸ್ಟ್ ಬೇಕೇ ಬೇಕು. ಯಾಕೆಂದರೆ ಆಮೇಲೆ ರೆಸ್ಟ್ಲೆಸ್ ಆಗಿ ಮಾಡುವಂಥ ಕೆಲಸ ತುಂಬ ಇದೆ. ಏನೋ ಶಶಿ ಇದು? ಸತ್ತು ಹೋಗಿದ್ದಾನೆ ಅಂದ್ಕೊಂಡ್ರೆ ಬದುಕು ಬಂದಿದ್ದಾನಲ್ಲೋ. ಬಟ್ಟೆ ಮಕ್ಕಳು ದುಡ್ಡು ತಗೊಂಡು ಮೋಸ ಮಾಡಿದ್ದಾರೆ.
ಇಷ್ಟೊತ್ತೆಲ್ಲಿಗೆ ಹೋಗಿದ್ರೆ ಅಮ್ಮ? ಅದೆಲ್ಲ ಯಾಕೆ ಹೇಳಬೇಕು? ನನಗೆ ಗೊತ್ತಾಗಬೇಕು ಅಷ್ಟೇ. ಅಲ್ಲ, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗೋದು ಬರೋದು ಮಾಡ್ತಿದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು? ಹೇಳೋಕ್ಕಾಗಲ್ಲ ಅಂತ ಹೇಳ್ದೆ ತಾನೆ, ದಾರಿ ಬಿಡು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನೀವು ಒಳಗೆ ಹೋಗೋದಕ್ಕೆ ಸಾಧ್ಯ. ಯಾರನ್ನು ಪ್ರಶ್ನೆ ಮಾಡ್ತಿದ್ಯಾನೋ ಪರಿಜ್ಞಾನ ಇದೆಯಾ ನಿನಗೆ? ಗೊತ್ತು, ನನ್ನ ತಾಯಿನೇ ನಾನು ಪ್ರಶ್ನೆ ಮಾಡ್ತಿರೋದು. ಅದಕ್ಕೆ ಮಗನ ಕೇಳ್ತಿದ್ದೀನಿ, ಇಲ್ಲಾಂದ್ರೆ ಪೊಲೀಸ್ ಭಾಷೆ ಕೇಳಬೇಕಾಗತ್ತೆ. ಓಹೋ, ಇಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟಿದ್ಯಾ? ನಾನು ಎಲ್ಲಿ ಹೋಗಿದ್ದೆ, ಏನು ಮಾಡ್ತಾ ಇದ್ದೀನೋ ನೀನು ತಿಳ್ಕೊಳ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಸರಿ, ಅದನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಹೀಗೆ ಮಾಡ್ತಿದ್ರೆ ಹಳೆ ಸಂಬಂಧಗಳನ್ನ ಕಳ್ಕೊತೀರ. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಸಂಬಂಧಗಳು ಹಾಳಾಗಲ್ಲ, ಉಳ್ಕೊಳ್ಳುತ್ತೆ. ನಿಮ್ಮ ಹುಡುಗರು ಮತ್ತೆ ಮೋಸ ಮಾಡಿದ್ದಾರೆ. ಚಕ್ರಿನ ಮುಗಿಸ್ಬಿಟ್ವಿ ಅಂತ ಹೇಳಿದ್ರು, ಆದರೆ ಆ ಚಕ್ರಿ ಇನ್ನೂ ಜೀವಂತವಾಗೇ ಇದ್ದಾನೆ. ಏನು ಹೇಳ್ತಾ ಇದ್ದೀರಾ? ನಾನು ಯಾಕೆ ಸುಳ್ಳು ಹೇಳಲಿ? ಇತ್ತೀಚೆಗೆ ಯಾಕೋ ನಮ್ಮ ಹುಡುಗರು ತುಂಬ ಸೋಮೇರ್ಗಳಾಗಿದ್ದಾರೆ. ದುಡ್ಡು ದುಡ್ಡು ಅಂತಾರೆ, ದುಡ್ಡು ಕೊಟ್ಟರೆ ಕೆಲಸ ಮಾಡಲ್ಲ. ಯು ಡೋಂಟ್ ವರಿ ಶಶಾಂಕ್, ನಾನು ನಮ್ಮ ಹುಡುಗರಿಗೆ ಹೇಳಿ ದುಡ್ಡು ವಾಪಸ್ ಕೊಡಿಸ್ತೀನಿ. ನನಗೆ ದುಡ್ಡು ಮುಖ್ಯ ಅಲ್ಲ, ನನ್ನ ಮಗಳ ಜೀವನ ಮುಖ್ಯ. ಆ ಅಯೋಗ್ಯನ ಮದುವೆ ಆದರೆ ನನ್ನ ಮಗಳ ಬಾಳಿ ಏನಾಗತ್ತೆ ಅನ್ನೋ ಭಯ ಸರ್ ನನಗೆ. ಈ ಹೆಣ್ಮಕ್ಳು ಹೆತ್ತ ತಂದೆ ತಾಯಿ ಕೊರಗು ಇದೆ ನೋಡಿ. ಅದರಲ್ಲೂ ಹಣವಂತರ ಹೆಣ್ಮಕ್ಳು ಅಂದರೆ ಇಂಥ ಪೋರ್ಕಿಗಳು, ಅಯೋಗ್ಯರು ಅವ್ರ ಹಿಂದೆ ಬಿದ್ದು ತಲೆ ಕೆಡಿಸಿ ಮರಳು ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕ್ಕೊಳಕ್ಕೆ ನೋಡ್ತಾರೆ. ಶಶಾಂಕ್, ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳಿಗೆ ಬೇರೆ ಯಾವುದಾದ್ರೂ ಹುಡುಗನ ನೋಡಿ ಮದುವೆ ಮಾಡಿ. ಬಿಗಿನಿಂಗ್ ಕೋಪ ಮಾಡ್ಕೋತಾಳೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಅದು ಕಷ್ಟ ಸರ್. ನನ್ನ ಮಗಳು ಇಷ್ಟೊಂದು ವಿರುದ್ಧವಾಗಿ ನಾನು ಏನೂ ಮಾತಾಡೋಕ್ಕಾಗಲ್ಲ. ಅವಳಿಗೆ ಬೇರೆ ಹುಡುಗನ್ನ ಮದುವೆ ಮಾಡಿಸೋದು ಕಷ್ಟ. ಇದೇ ನಿಮ್ಮ ವೀಕ್ನೆಸ್ಸು. ಶಶಾಂಕ್, ಚಿಂತೆ ಮಾಡಬೇಡಿ, ನಿಮ್ಮ ಮಗಳಿಗೆ ಏನೂ ಆಗಲ್ಲ. ಈಗ ಅವಳು ಮೆಚ್ಚಿರೋ ಹುಡುಗ ಕೆಟ್ಟವನು ಅಂತ ಗೊತ್ತಿದ್ದು ಅವಳಿಗೆ ಮದುವೆ ಮಾಡಿಕೊಡೋದಕ್ಕಿಂತ ಬೇರೆ ಒಬ್ಬ ಒಳ್ಳೆಯ ಹುಡುಗನ ಜೊತೆಗೆ ಅವಳು ಮದುವೆ ಮಾಡಿದರೆ ಅವಳು ಜೀವನ ಪರ್ಯಂತ ಸುಖವಾಗಿರ್ತಾಳೆ. ಅದು ತಾನೇ ಮುಖ್ಯ ಶಶಾಂಕ್. ನೀವು ಹೇಳ್ತಾ ಇರೋದು ಸರಿ. ನನ್ನ ಮಗಳ ಮನಸ್ಸನ್ನು ಚೇಂಜ್ ಮಾಡಿ ಅವಳ ಜೊತೆ ಜೀವನ ಪೂರ್ತಿ ಬಾಳ್ವೆ ಮಾಡೋಂಥ ಹುಡುಗ ಸಿಕ್ಕಿದ್ರೆ ನಾನು ಅವಳಿಗೆ ಬೇರೆ ಮದುವೆ ಮಾಡೋಕ್ಕೆ ರೆಡಿ. ನಿಮಗೆ ಒಪ್ಪಿಗೆ ಆಗುವಂಥ ಒಬ್ಬ ಹುಡುಗ ಇದ್ದಾನೆ. ಯಾರ ಹುಡುಗ? ಎಲ್ಲಿದ್ದಾನೆ? ಇದೇ ಊರಲ್ಲಿದ್ದಾನೆ. ಅವನು ಬೇರೆ ಯಾರೂ ಅಲ್ಲ, ನನ್ನ ಮಗ. ಅವನು ಮನಸ್ಸು ಮಾಡಿದರೆ ಚಕ್ರಿನ ಪ್ರೀತಿಸ್ತಾ ಇರೋ ನಿಮ್ಮ ಮಗಳ ಮನಸ್ಸನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಚೇಂಜ್ ಮಾಡೋ ಚಾಣಾಕ್ಷ. ಹಾಗಿದ್ರೂ ನಮ್ಮಿಬ್ಬರು ಸ್ಟೇಟಸ್ಸು ಒಂದೇ, ಬಿಸ್ನೆಸ್ಸು ಒಂದೇ. ಹಾಕಿದ್ಮೇಲೆ ನಾವಿಬ್ಬರು ಸಂಬಂಧ ಬೆಳೆಸಿ ಬೀಗ್ರ್ಯಾಕಾಗಬಾರ್ದು. ನೀವು ಹ್ಞೂ ಅನ್ನೋದಾದರೆ ನಾನು ನನ್ನ ಮಗನ ಹತ್ರ ಮಾತಾಡ್ತೀನಿ. ನಿಮ್ಮ ಮಗಳನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನನ್ನ ಮಗನೇ ನೋಡ್ಕೋತಾನೆ. ನೀವು ಹ್ಞೂ ಅಂದರೆ ಸಾಕು, ಮುಂದಿನದನ್ನು ನನ್ನ ಮಗನಿಗೆ ಬಿಟ್ಟುಬಿಡೋಣ. ಸರಿ, ಹಾಗಾದರೆ ನಾನು ನನ್ನ ಮಗನ ಹತ್ರ ಮಾತಾಡ್ತೀನಿ. ನೀವು ಒಂದು ಕೆಲಸ ಮಾಡಿ, ಸ್ವಲ್ಪ ದಿನದ ಮಟ್ಟಿಗೆ ದುಬೈಗೋ ಸಿಂಗಾಪುರಕ್ಕೋ ಹೊರಟೋಗಿ. ಯಾಕೆಂದರೆ ನೀವಿಲ್ಲಿದ್ದರೆ ಆ ಚಕ್ರಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ, ನಿಮ್ಮನ್ನು ಆಟ ಆಡಿಸ್ತಾನೆ.
ನೀವು ಅಲ್ಲಿದ್ದುಕೊಂಡೆ ನಿಮ್ಮ ಹುಡುಗರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ನಾನು ಇಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಿ ನಿಮ್ಮ ಮಗಳು ಜಾಸ್ಮಿನ್ನ ಅದರಲ್ಲಿ ಇನ್ವಾಲ್ವ್ ಮಾಡ್ಕೋತೀನಿ. ನನ್ನ ಮಗ ನಿಮ್ಮ ಮಗಳನ್ನು ಒಪ್ಪೋ ಹಾಗೆ ಮಾಡಿ ಅವರಿಬ್ಬರು ಮದುವೆ ಮಾಡ್ತೀನಿ. ನೀವು ಇಲ್ಲೇ ಇದ್ದರೆ ನಾವಿಬ್ಬರು ಸೇರಿ ಮಾಡೋ ಬಿಸ್ನೆಸ್ಸು ಆ ಚಕ್ರಿಗೆ ಗೊತ್ತಾಗಿ ಏನಾದರೂ ಮಾಡಿ ನಮ್ಮ ಬಿಸ್ನೆಸ್ನ ಹಾಳು ಮಾಡೋ ನಾಟಕ ಆಡ್ತಾನೆ. ಅದಕ್ಕೆ ನೀವು ಈ ದೇಶದಲ್ಲಿರೋದು ಒಳ್ಳೆಯದಲ್ಲ. ಹೊರಟೋಗ್ಬಿಡಿ. ಇನ್ನೂ ಏನೇ ಯೋಚನೆ ಮಾಡ್ತಾ ಇದೆಯಾ? ರಂಜಿತಿಗೆ ಏನಾಗುತ್ತೋ ಅನ್ನೋ ಆತಂಕ ಇತ್ತು. ಆದರೆ ಆ ದೇವ್ರ ದಯದಿಂದ ಅವನು ಪ್ರಾಣಾಪಾಯದಿಂದ ಪಾರಾದ. ಇನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ರಂಜಿತ್ ಏನೋ ಪ್ರಾಣಾಪಾಯದಿಂದ ಪಾರಾದ್ರಮ್ಮ. ಆದರೆ ರಂಜಿತಿಂದ ಆದಿತ್ಯಂಗೆ ಯಾವ ಪ್ರಾಣಾಪಾಯ ಆಗುತ್ತೇನೋ ಅಂತ ಭಯ ಆಗ್ತಿದೆ ನನಗೆ. ಯಾಕೆಂದರೆ ಈಗಾಗಲೇ ಅವ್ರ ಜಗಳ ವಿಕೋಪಕ್ಕೆ ಹೋಗ್ಬಿಟ್ಟಿದೆ ಅಮ್ಮ. ಅವರಿಬ್ಬರು ನನ್ನ ಮಕ್ಕಳೇ. ಒಬ್ರಿಗೆ ನೋವಾದರೂ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಆದಿ ನನ್ನನ್ನು ಎಷ್ಟು ಪ್ರೀತಿಸ್ತಾನೋ, ರಂಜಿತ್ತು ಅಷ್ಟೇ ನನ್ನ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾರೆ. ನೀನು ಹೇಳೋದು ಸರಿಯಾಗಿದೆ ಕಣೆ. ರಂಜಿತ್ತಿಂದ ಯಾವ ತೊಂದರೆನೂ ಆಗಿಲ್ಲ. ತೊಂದರೆ ಆಗ್ತಿರೋದು ನಮ್ಮ ಆದಿಯಿಂದಾನೆ. ಆದರೆ ಅವನು ಅದನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ರಂಜಿತ್ ಹತ್ರ ನೀನೇನೂ ಮಾತಾಡೋಕ್ಕಾಗಲ್ಲ. ಹಾಗಂತ ಸುಮ್ಮನೆ ಇದ್ರೆ ಆದಿ ಪ್ರಾಣಕ್ಕೆ ಅಪಾಯ ಕಣೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಏನು ಮಾಡಬೇಕು ಅಂತಿದ್ಯಾ? ಆದಿತ್ಯ ನಿರೋಷನ ತುಂಬ ಪ್ರೀತಿ ಮಾಡ್ತಾ ಇದ್ದ. ಅವಳನ್ನ ಮದುವೆ ಆಗಬೇಕು ಅನ್ನೋ ಹೊತ್ತಿಗೆ ಮದುವೆ ಮಂಟಪದಿಂದನೇ ಎದ್ದು ಹೋದ. ರಂಜಿತ್ಗೆ ಆದಿತ್ಯನ ಮೇಲೆ ದ್ವೇಷ ಹುಟ್ಟೋಕೆ ಇದು ಒಂದು ಕಾರಣ ಅಮ್ಮ. ಅದಕ್ಕೆ ನಿರೋಷನ ಹುಡುಕಿ ಆದಿತ್ಯನ ಜೊತೆ ಮದುವೆ ಮಾಡಿಸೋಣ ಅಂತ. ಆಗ್ಲಾದ್ರೂ ರಂಜಿತ್ಗೆ ಆದಿತ್ಯನ ಮೇಲೆ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ ಕೋಪ. ನೀನು ಹೇಳೋದೇನೋ ಸರಿಯಾಗಿದೆ. ಆದರೆ ನಿರೋಷಂಗೆ ಮದುವೆ ಮಂಟಪದಲ್ಲಿ ಅವನು ಎದ್ದು ಹೋದ, ಮೋಸ ಮಾಡ್ದ ಅನ್ನೋ ಕೋಪ ಇದ್ದೇ ಇರುತ್ತೆ. ನಾವು ಕೇಳಿದ ತಕ್ಷಣ ಅವಳು ಮದುವೆಗೆ ಒಪ್ತೇನೂ ಇರ್ಬೋದು ಕಣೆ. ಅವಳು ಒಪ್ಪಲ್ಲ ಅಂತ ಗೊತ್ತು ಅಮ್ಮ. ಆದಿತ್ಯನೂ ಒಪ್ಪಲ್ಲ ಅನ್ನೋದು ಗೊತ್ತು. ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗಾದರೆ ನೀನೊಂದು ಕೆಲಸ ಮಾಡು. ಹೇಗಾದರೂ ಮಾಡಿ ನಿರೋಷನ ಮನೆಗೆ ಕರ್ಕೊಂಡು ಬಾ. ನಾವಿಬ್ಬರೂ ಸೇರಿ ಅವಳು ಮದುವೆಗೆ ಒಪ್ಪೋ ಹಾಗೆ ಮಾಡೋಣ. ಹಾಗಂತ ಆದಿನೂ ಒಪ್ಸೋದು ನಮ್ಮ ಕೆಲಸ ಆಗಿರುತ್ತೆ. ಖಂಡಿತ ಅಮ್ಮ. ಆದಿತ್ಯನ ಒಪ್ಸೋ ಜವಾಬ್ದಾರಿ ನಂದು. ನೀವು ಚಿಂತೆ ಮಾಡಬೇಡಿ. ಆ ನಿರೋಷ ಮನೆಗೆ ಬಂದ ಮೇಲಾದರೂ ಈ ಮನೆ ಕಷ್ಟಗಳು, ಸಮಸ್ಯೆಗಳು ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಕಣೆ ನನಗೆ. ಏನು ಬರೋದಕ್ಕೆ ಹೇಳಿದ್ದು? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಅದೇ ಏನು ವಿಷಯ ಅಂತ ಕೇಳ್ತಿರೋದು. ಪೀಠಿಗೆ ಬೇಡ. ನಿಮ್ಮ ಹತ್ರ ಜಾಸ್ತಿ ಮಾತಾಡೋಕ್ಕೆ ನಂಗೆ ಟೈಮ್ ಇಲ್ಲ, ಹೆಚ್ಚಾಗಿ ಇಷ್ಟ ಇಲ್ಲ. ನನ್ನ ಫ್ರೆಂಡ್ ಮಗಳನ್ನ ಯಾವನೋ ಒಬ್ಬ ಪೊರ್ಕಿ ಅವಳು ತಲೆ ಕೆಡಿಸಿ ಲವ್ ಮಾಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ ಆಸ್ತಿ ಹೊಡೆಯೋದಕ್ಕೆ ಸಂಚು ಮಾಡ್ತಿದ್ದಾನೆ. ನೀನು ಆ ಹುಡುಗಿ ಮನಸ್ಸನ್ನು ಬದಲಾಯಿಸಿ ನಿನ್ನ ಕಡೆ ಮಾಡಿಕೊಂಡು ನೀನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಲ್ಲಿ ಕರೆಸಿರೋದು. ಹಣ ಇದೆ ಅಂತ ಪ್ರೀತಿಸೋ ಎರಡು ಹೃದಯಗಳನ್ನ ದೂರ ಮಾಡಬೇಕು ಅಂದ್ಕೋತಾ ಇದ್ದೀರಲ್ಲ, ಮೋಸ ಅಲ್ವೇನ್ರಿ ಇದು? ರಂಜಿತ್, ನಿನ್ನ ಸಾಕ್ಷಿ ಥರ ಪವಿತ್ರವಾದ ಪ್ರೀತಿ ಇದ್ದಿದ್ರೆ ನಾನು ದೂರ ಮಾಡೋ ಅಗತ್ಯ ಇರಲಿಲ್ಲ. ಆದರೆ ಇದು ಆಸ್ತಿಗೋಸ್ಕರ ಹುಟ್ಕೊಂಡಿರೋಂಥ ಪ್ರೀತಿ. ನೀನು ಆ ಹುಡುಗಿನ ಮದುವೆ ಆದರೆ ಅವನ ಸಮಸ್ತ ಆಸ್ತಿಗೆ ನೀನೇ ಒಡೆಯ ಆಗ್ತೀಯ. ನಿನ್ನ ಜೀವನ ಆರಾಮಾಗಿರುತ್ತೆ. ಈ ದರಿದ್ರ ಬುದ್ಧಿನ ಇನ್ನೂ ಬಿಟ್ಟಿಲ್ವಾ ನೀವು? ನೋಡಿ, ನನಗೆ ಮದುವೆ ಆಗಿದೆ. ಮತ್ತೆ ಮದುವೆ ಆಗೋ ಯಾವ ಯೋಚನೆ ಕೂಡ ಇಲ್ಲ ನನಗೆ. ನಿನಗೆ ಮದುವೆ ಆಗಿತ್ತು, ಆದರೆ ಸಾಕ್ಷಿ ಈಗ ಬದುಕಿಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ. ನೀನು ಅವಳ ನೆನಪಲ್ಲಿ ಎಷ್ಟು ಅಂತ ಒಂಟಿ ಜೀವನ ನಡೆಸ್ತೀಯೋ? ಕರೆಕ್ಟ್.
ನಿಮ್ಮ ಪಾಲಿಗೆ ಅವಳು ಬದುಕಿಲ್ಲ, ನನ್ನ ಪಾಲಿಗೆ ಅವಳು ಇನ್ನೂ ಬದುಕಿದ್ದಾಳೆ. ಅಯ್ಯೋ, ಎಲ್ಲ ಮುಗಿದು ಹೋಯ್ತು ಅಂತ ಮಾತಾಡ್ತಿದ್ದೀಯಲ್ಲೋ. ನಿನಗಿನ್ನೂ ಚಿಕ್ಕ ವಯಸ್ಸು, ನಾನು ಬಲವಂತ ಮಾಡಲ್ಲ. ನಿನಗೆ ಒಂದ್ಸಲ ಹುಡುಗಿನ ತೋರಿಸ್ತೀನಿ, ನಿನಗಿಷ್ಟ ಆದರೆ ಮುಂದಿನ ಮಾತಾಡೋಣ. ಬೇಕಾಗಿಲ್ಲ ಒಂದ್ಸಲ ಅವಳು ಮುಖನಾದರೂ ನೋಡೋ. ರೇ. ನಿಮಗೆ